ಆಪ್ಕಿ ಅದಾಲತ್ನಲ್ಲಿ ಸಿಂಗರ್ ಮತ್ತು ಪೊಲಿಟಿಷಿಯನ್ ಬಾಬುಲ್ ಸುಪ್ರಿಯೋ ಮೇಲೆ ಇರುವ ಆರೋಪ. ಇವರು ತಮ್ಮ ಮನಸ್ಸಿಗೆ ಇಷ್ಟ ಬಂದ ಹಾಗೆ ಮಾಡ್ತಾರೆ. ಬಾಬುಲ್, ನಿಮ್ಮ ಲೈಫ್ ಹಿಸ್ಟ್ರಿ ಓದ್ತಾ ಇದ್ದೆ ನಾನು. ರಿಸರ್ಚ್ ಮಾಡ್ತಾ ಮಾಡ್ತಾ ಗೊತ್ತಾಗಿದ್ದೇನೆಂದ್ರೆ, ಮನೆಯವರು ಬೇಡ ಅಂದಿದ್ರು, ತಾತ ಬೇಡ ಅಂದಿದ್ರು, ತಂದೆಯವ್ರು ಬೇಡ ಅಂದಿದ್ರು, ಅಮ್ಮ ಬೇಡ ಅಂದಿದ್ರು, ಎಲ್ರೂ ಬೇಡ ಅಂತಂದಿದ್ರು. ಮಗನೇ, ಮುಂಬೈಗೆ ಹೋಗ್ಬೇಡ ಅಂತ. ಕಣ್ಣಲ್ಲಿ ಕಣ್ಣೀರಿತ್ತು, ಆದ್ರೆ ಜಗಳ ಆಡಿ ನೀವು ಹೊರಟೋದ್ರಿ. ಖಂಡಿತ ಸರ್, ಹೌರಾ ಸ್ಟೇಷನ್ನಲ್ಲಿ ಪೂರ್ತಿಯಾಗಿ ಫಿಲ್ಮಿ ವಾತಾವರಣ ನಿರ್ಮಾಣ ಆಗೋಗಿತ್ತು. ಮಮ್ಮಿ ಟಿಫನ್ ಕೊಟ್ರು, ಹೋಗ್ತಾ ಇದೀಯಾ, ಕನಿಷ್ಠ ಪಕ್ಷ ಇದನ್ನಾದ್ರೂ ತಗೊಂಡು ಹೋಗು, ಟ್ರೈನ್ನಲ್ಲಿ ತಿನ್ನು ಅಂತ. ನನಗೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ನಲ್ಲಿ 20 ವರ್ಷಕ್ಕೇನೆ ಕೆಲಸ ಸಿಕ್ಬಿಟ್ಟಿತ್ತು. ಆದ್ರೆ ನಾನು ಫರ್ಮ್ಲಿ ಬಿಲೀವ್ ಮಾಡ್ತೀನಿ ಏನಂದ್ರೆ, ಇಟ್ಸ್ ಒನ್ ಲೈಫ್ ಒನ್ ಚಾನ್ಸ್ ಅಂತ. ಒಂದ್ ವೇಳೆ ನೀವು ಯಾರ್ದಾದ್ರೂ ಮಾತನ್ನ ಕೇಳಬೇಕಿದೆ ಅಂದ್ರೆ, ಮಾತಂತೂ ಯಾರ್ದಾದ್ರೂ ಒಬ್ಬರದನ್ನ ಕೇಳಬೇಕಾಗತ್ತೆ ಜೀವನದಲ್ಲಿ. ಒಂದ್ ವೇಳೆ ಕೇಳಬೇಕು ಅಂದ್ರೆ ಮನ್ಸಿನ ಮಾತು ಕೇಳಿ, ನಿಮ್ ಮನ್ಸಿನ ಮಾತು ಕೇಳಿ. ಇಫ್ ಯು ಆರ್ ಹ್ಯಾಪಿ, ಒಂದ್ ವೇಳೆ ನೀವು ಟ್ರೈ ಮಾಡಿ ಯಾವ್ದಾದ್ರೂ ವಿಷಯದಲ್ಲಿ ಫೇಲ್ ಕೂಡ ಆದ್ರೆ ನೀವು ಟ್ರೈ ಮಾಡಿದೀರಾ ಅನ್ನೋ ಖುಷಿ ಏನಿದೆಯಲ್ಲ, ಅದು ನಿಮಗೆ ಮುಂದಿನ ಯಾವ್ದಾದ್ರೂ ರಿಸ್ಕಿ ವಿಷಯದಲ್ಲಿ ಟ್ರೈ ಮಾಡೋದಕ್ಕೆ ನಿಮ್ಗೆ ಅಂದ್ರೆ ಸಹಾಯ. ಇದ್ರಲ್ಲಿ ಏನ್ ಖುಷಿ ಸಿಕ್ತು ನಿಮ್ಗೆ? ಇದ್ದ ಕೆಲ್ಸನ ಬಿಟ್ಟು ಮುಂಬೈ ಫುಟ್ಪಾತ್ ಮೇಲೆ ಮಲ್ಗೋದಿಕ್ಕೆ ಹೊರಟೋದ್ರಲ್ಲ. ಏನಂದ್ರೆ, ಸಂಗೀತ ನನಗೆ ಭಗವಂತನ ಒಂದು ವರದಾನ ಆಗಿದೆ. ನನಗೆ ಪಿತೃರ್ಜಿತವಾಗಿ ಸಿಕ್ತು. ನನ್ನ ತಾತ NC ಬರಾಲ್ ಸಾಬ್ ತುಂಬಾ ಫೇಮಸ್ ಕಂಪೋಸರ್, ರೈಟರ್ ಆಗಿದ್ರು. ಡ್ಯಾಡಿ, ಅಂಕಲ್ ಎಲ್ಲ ಹಾಡ್ತಿದ್ರು. ನನಗೆ ಆ ಥರ ಅನಿಸಿತ್ತು ಏನಂದ್ರೆ, ನನಗೆ ಯಾವಾಗ್ಲೂ ಕೆರೆಯ ಆ ಕಡೆ ಏನಿಟ್ಟಿದ್ರಲ್ಲ ಅದನ್ನ ನೋಡೋದಕ್ಕೆ ತುಂಬಾ ಕ್ರೇಜ್ ಇಟ್ಕೊಂಡಿದ್ದೆ ನಾನು. ಮತ್ತೆ ನನಗೆ ಆ ಥರ ಅನಿಸಿತ್ತು ಏನಂದ್ರೆ, ಒಂದ್ ವೇಳೆ ಭಗವಂತ ನನಗೆ ಈ ಹಾಡನ್ನ ಹಾಡೋ ಸಾಮರ್ಥ್ಯ ಕೊಟ್ಟಿದ್ದಾನಂದ್ರೆ, ಒಂದ್ ವೇಳೆ ನನ್ನ ಮನ್ಸಲ್ಲಿ ಬಾಲಿವುಡ್ನ ಸಿಂಗರ್ ಆಗೋ ಇಚ್ಛೆ ಇದೆ ಅಂತಂದ್ರೆ, ಆಗ ಅವೆರಡು ಎಲ್ಲೋ ಒಂದ್ ಕಡೆ ಒಂದಕ್ಕೊಂದು ಅಂದ್ರೆ ತಪ್ಕೊಂಡಿರ್ತವೆ. ಇಟ್ ಈಸ್ ಫಾರ್ ಮೀ ಟು ಲೀವ್ ಸಮಥಿಂಗ್ ಅಂಡ್ ಗೋ ಟು ಬಾಂಬೆ. ಅಟ್ಲೀಸ್ಟ್ ಯಾವ ಸಿಟಿಲಿ ಬಾಲಿವುಡ್ ಇದೆಯೋ ಆ ಸಿಟಿಗಂತೂ ಹೋಗ್ತೀನಿ. ಅಲ್ಲಿ ತಲುಪಿ ಕೆಲಸ ಒಂದ್ ವೇಳೆ ಮಾಡ್ಲೇಬೇಕಂದ್ರೆ, ಡ್ಯಾಡಿ ಅವರ ಒಬ್ನೇ ಮಗ ಆಗಿದ್ದೀನಿ, ಅವ್ರಿಗನ್ಸ್ತು ಮಗ ಹಾಳಾಗ್ತಿದ್ದೇನೆ ಅಂತ. ಒಂದ್ ವೇಳೆ ನಾನು ಅಲ್ಲಿಗೆ ಹೋಗಿ ಗೋಲ್ ಏನಿದೆಯೋ ನಾನು ಅದನ್ನ ಸಾಧಿಸಿದ್ರೆ, ಆಗ ಅಲ್ಟಿಮೇಟ್ಲಿ ಡ್ಯಾಡಿಗೆ ಖುಷಿ ಸಿಗುತ್ತೆ. ಇದು ನನ್ನ ತಲೆಯಲ್ಲಿತ್ತು. ಮತ್ತೆ ಫೇಲ್ ಆದ್ರೆ ಯಾವ ಪೇಪರ್ನಲ್ಲಿ ಬರ್ತೀನೋ, ಬಾಬುಲ್ ಸುಪ್ರಿಯೋ ಫೇಲ್ ಆದ ಅಂತ. ನಾನಂತೂ ಯಾರೂ ಇರ್ಲಿಲ್ಲ ಆ ಸಮಯದಲ್ಲಿ, ಹಾಗಾಗಿ ಐ ಜಸ್ಟ್ ವಾಂಟೆಡ್ ಟು ಡೂ ಇಟ್. ಆದ್ರೆ ಪ್ರಾರಂಭದಲ್ಲಿ ಸಾಕಷ್ಟು ಕಷ್ಟ ಇತ್ತು. ನಾನು ಕೇಳ್ಪಟ್ಟೆ ನೀವು ಮ್ಯೂಸಿಕ್ ಡೈರೆಕ್ಟರ್ಗೆ ಫೋನ್ ಮಾಡ್ತಾ ಇದ್ರಿ, ಯಾರೂ ಫೋನ್ ಎತ್ತುತ್ತಾ ಇರ್ಲಿಲ್ಲ ಅಂತ. ಅದ್ಯಾವುದೋ ದೊಡ್ಡ ವಿಷಯ ಅಲ್ಲ ರಜತ್ಜಿ. ಆದ್ರೆ ಒಬ್ನೇ ಮ್ಯೂಸಿಕ್ ಡೈರೆಕ್ಟರ್ 6 ತಿಂಗಳ ತನಕ ಟಾಯ್ಲೆಟ್ನಲ್ಲೇ ಇರಲಿ, ಇದು ತುಂಬಾ ದೊಡ್ಡ ಕಷ್ಟದ ವಿಷಯ ಆಗೋಗುತ್ತೆ. ಪ್ರತಿದಿನ ಫೋನ್ ಮಾಡಿ, ಬೇರೆ ಬೇರೆ ಟೈಮ್ನಲ್ಲಿ ಫೋನ್ ಮಾಡಿದ್ರು ಟಾಯ್ಲೆಟ್ ಹೋಗೋದಕ್ಕೂ ಕೂಡ ಒಂದು ಟೈಮ್ ಇರುತ್ತೆ, ನಮ್ಮೆಲ್ರಿಗೂ ಗೊತ್ತಿದೆ. ಒಂದು ಸಡನ್ ಟೈಮ್ನಲ್ಲಿ ನಾವು ಹೋಗ್ತೀವಿ. ಹೆಚ್ಚಾಗಿ ಒಂದ್ ವೇಳೆ ಇಫ್ ಯು ಆರ್ ಓಕೆ, ಸಮಸ್ಯೆ ಇದ್ರೆ ಅದು ಪರವಾಗಿಲ್ಲ. ಬಟ್ ಪ್ರತಿದಿನ ನೀವು ಫೋನ್ ಮಾಡಿದ್ರೆ ಟಾಯ್ಲೆಟ್ನಲ್ಲಿದ್ದಾರೆ, ಪ್ರತಿದಿನ ನೀವು ಫೋನ್ ಮಾಡಿದ್ರೆ ಸ್ನಾನ ಮಾಡ್ತಿದ್ದಾರೆ. ಹಾಗಾಗಿ ನನಗೆ ಕೆಲವೊಮ್ಮೆ ಅನ್ಸುತ್ತೆ, ಇವರು ಹಾಡುಗಳನ್ನ ಯಾವಾಗ ಮಾಡ್ತಾರೆ, ಇಷ್ಟೊಂದು ಟೈಮ್ನ ಟಾಯ್ಲೆಟ್ನಲ್ಲೇ ಕಳೆದ್ರೆ. ಹಾಗಾಗಿ ನನಗೆ ಆ ಥರ ಅನಿಸುತ್ತೆ ಏನಂದ್ರೆ, ಅದೆಲ್ಲ ಆ ಸಮಯದಲ್ಲಿ ಮೊಬೈಲ್ ಇರ್ತಿರ್ಲಿಲ್ಲ. ಇವಾಗಂತೂ ಕನಿಷ್ಠ ಪಕ್ಷ ನೀವು ಮೆಸೇಜ್ ಆದ್ರೂ ಮಾಡ್ಬೋದು. ಅದು ವಾಟ್ಸಪ್ನಲ್ಲಿ ಬ್ಲೂಟಿಕ್ ಬರುತ್ತೆ, ಹಾಗಾಗಿ ಗೊತ್ತಾಗುತ್ತೆ ಏನಂದ್ರೆ ಮೆಸೇಜ್ ನೀವು ಡಿಲೀಟ್ ಕಳಿಸಿದಿರಾ ಕನಿಷ್ಠ ಪಕ್ಷ ಅಂತ. ಆಗಂತೂ ಅದೆಲ್ಲ ಏನೂ ಇರ್ಲಿಲ್ಲ. ಮತ್ ನಾವು ಲೈನಲ್ಲಿ ನಿಂತಿರ್ತಿದ್ವಿ. ಇಸಿಕ್ ನಗರದಲ್ಲಿ ನಾನು ಒಂದು ಬಾಲ್ಕನಿಲಿ ಇರ್ತಿದ್ದೆ. ಡ್ಯಾಡಿಯಿಂದ ಕೂಡ ದುಡ್ಡು ತಗೊಂಡಿರ್ಲಿಲ್ಲ. ನಂದು 2 ವರ್ಷ ನಾನು ಕೆಲಸ ಮಾಡಿದ್ದೆ ಬ್ಯಾಂಕ್ನಲ್ಲಿ, ಅದರದ್ದು ಕೂಡ ದುಡ್ಡು ತಗೊಂಡಿರ್ಲಿಲ್ಲ. ಮತ್ತೆ ಲೈನ್ನಲ್ಲಿ ನಿಂತಿರ್ತಿದ್ವಿ. ಮತ್ತೆ ಪ್ರತಿ ಸ್ಟ್ರಗಲರ್ಗೆ 2 ಫೋನ್ ಮಾಡೋ ಅವಕಾಶ ಇತ್ತು. ಆಮೇಲೆ ನೀವು ಲೈನ್ ಬಿಟ್ಟು ಮತ್ತೊಮ್ಮೆ ನೀವು ಹಿಂದೆ ಹೋಗಿ ನಿಂತ್ಕೋಬೇಕಿತ್ತು. ಎಲ್ಲರೂ ಸ್ಟ್ರಗ್ಲರ್ ಆಗಿದ್ರು. ಹಾಗಾಗಿ ಇಸಿಕ್ ನಗರ ಏನಿತ್ತು ಅದು ಆಕ್ಚುಲಿ ಎಂಪ್ಲಾಯೀಸ್ ಆಫ್ ದ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ನಗರ ಆಕ್ಚುಲಿ ಆಗಿತ್ತು. ಮತ್ತೆ ಅದಕ್ಕೆ ಹೆಸರು ಕೊಡ್ಲಾಗಿತ್ತು ಏನಂದ್ರೆ, ಎಕ್ಸ್ಪೀರಿಯನ್ಸ್ ಸ್ಟ್ರಗ್ಲರ್ಸ್ ಆಫ್ ದ ಇಂಡಿಯನ್ ಸಿನಿಮಾ ನಗರ. ಯಾಕೆಂದ್ರೆ ಯಾರೆಲ್ಲ ಅಲ್ಲಿ ಒಳಗಡೆ ಇದ್ದಾರೋ ಅವರು 10 ವರ್ಷಗಳಿಂದ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಒಮ್ಮೊಮ್ಮೆ ಭಯ ಆಗ್ತಿತ್ತು ಏನಂದ್ರೆ, ಈ ವ್ಯಕ್ತಿಗಳು ಕೂಡ ಏನ್ ಹೇಳ್ತಿದ್ರು ತಮ್ಮ ಬಗ್ಗೆ ಮತ್ತೆ ತಮ್ಮ ಫ್ಯೂಚರ್ನ ಬಗ್ಗೆ, ಏನ್ ಕನಸು ಕಾಣ್ತಿದ್ದಾರೋ. ನಾನು ಅದೇ ಕನಸು ಕಾಣ್ತಾ ಇದ್ದೀನಿ. ಏನು ಇವ್ರ ತರ ನಾನು ಹುಚ್ಚಾಗೋಗಿದ್ದೀನಿ? ಏನು ನಮ್ಮಿಬ್ರಲ್ಲೂ ನಮ್ಮೆಲ್ರಿಗೂ ಎಲ್ಲನೂ ಸೇಮೇ ಇದೆಯಾ? ನಾವು ಫೇಲ್ಯೂರ್ ಆಗಿ ಉಳಿದ್ಬಿಡ್ತೀವ? ಆ ಸಮಯದಲ್ಲಿ ಏನಿತ್ತು, ಸಾಕಷ್ಟು ಬಾರಿ ಕೆಲವು ಒಳ್ಳೆ ವ್ಯಕ್ತಿಗಳು ನಮಗೆ ಸಿಕ್ಬಿಡ್ತಾರೆ. ಮತ್ತೆ ಯು ಕೈಂಡ್ ಆಫ್ ಟೇಕ್ ಸ್ಮಾಲ್ ಸ್ಟ್ರೈಡ್ಸ್ ಇನ್ ಲೈಫ್ ಅಂಡ್ ಮೊದಲನೇ ಸಕ್ಸಸ್ನ ಅವಕಾಶ ಎಲ್ಲಿ ಸಿಕ್ತು ನಿಮ್ಗೆ? ಮೊದಲನೇ ಸಕ್ಸಸ್ನ ಅವಕಾಶ ಅಂತೂ ಸಿಕ್ಕಿತ್ತು ಯಾವಾಗಂದ್ರೆ, ನಾನು ಕೋಲ್ಕತ್ತಾದಿಂದ ಬಾಂಬೆಗೆ ಬರೋದಕ್ಕೆ ಪ್ರಯತ್ನ ಮಾಡಿದ್ನೋ, ಆಗ ಗೀತಾಂಜಲಿ ಎಕ್ಸ್ಪ್ರೆಸ್ ಇತ್ತು. ಅದರಲ್ಲಿ ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಕೂಲಿಗೆ 12 ರೂಪಾಯಿ ಕೊಟ್ಟೆ, ಆಗ ಕನಿಷ್ಠ ಪಕ್ಷ ಕೂರೋಕ್ ಜಾಗ ಸಿಕ್ತು. ಅದು ಎಲ್ಲದಕ್ಕಿಂತ ಮೊದಲನೇ ಸಕ್ಸಸ್ ಆಗಿತ್ತು. ಅದಾದ್ಮೇಲೆ ಇಲ್ಲ ಅಂದ್ರೆ ಶುರುನಲ್ಲೇ ತುಂಬಾ ದೊಡ್ಡ ಪ್ರಯಾಣ ಇರುತ್ತೆ, 38 ಗಂಟೆಗಳದ್ದು. ಮೊದಲೇ ದೊಡ್ಡ ಹೊಡೆತ ಬಿದ್ದಿತ್ತು, ಹಾಗಾಗಿ ಅದಾಯ್ತು. ಆಮೇಲೆ ನೋಡಿ, ನಾನು ಐ ಆಲ್ವೇಸ್ ಟ್ರೈ ಟು ಟೇಕ್ ಥಿಂಗ್ಸ್ ಇನ್ ಅ ಲಿಟಲ್ ಬಿಟ್ ಆಫ್ ಹ್ಯೂಮರ್. ಸಮ್ಟೈಮ್ಸ್ ಇಟ್ ವರ್ಕ್ ಫಾರ್ ಯು. ಒಮ್ಮೊಮ್ಮೆ ಆಗುತ್ತೆ, ಕೆಲವೊಮ್ಮೆ ಆಗಲ್ಲ. ಕಲ್ಯಾಣ್ ಜಿ ಭಾಯ್ಗೆ ನಾನು ಪ್ರತಿದಿನ ಫೋನ್ ಮಾಡ್ತಿದ್ದೆ ಆ ಸಮಯದಲ್ಲಿ. ಆಗ ಒಂದು ದೊಡ್ಡ ಫಿಲ್ಮ್ ಇಂಡಿಯಾ ಡೈರೆಕ್ಟರ್ ಬರ್ತಿತ್ತು, ಅದರಲ್ಲಿ ಎಲ್ಲರ ನಂಬರ್ ಇರ್ತಿತ್ತು. ಹಾಗಾಗಿ ಆ ಪುಸ್ತಕನ ಮೊದಲೇ ಸೆಕೆಂಡ್ ಹ್ಯಾಂಡ್ಗೆ ಖರೀದಿ ಮಾಡಿದ್ದೆ. ಹೊಸದ್ರ ಬೆಲೆ ಜಾಸ್ತಿ ಇರೋದು, ಹಾಗಾಗಿ ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಂಡಿದ್ದೆ. ಆಗ ಅದರಿಂದ ಎಲ್ರಿಗೂ ಫೋನ್ ಮಾಡ್ತಿದ್ದೆ. ಹಾಗಾಗಿ ಕಲ್ಯಾಣ್ ಜಿ ಭಾಯ್ಗೆ ಪ್ರತಿದಿನ ಫೋನ್ ಮಾಡ್ತಿದ್ದೆ, ಯಾರಾದ್ರೂ ಎತ್ತೋರು. ಆಗ ಅವರು ಹೇಳ್ತಿದ್ರು ಏನಂದ್ರೆ, ಬಿಸಿ ಇದ್ದಾರೆ, ಇವತ್ತು ಸಿಗೋಕ್ಕಾಗಲ್ಲ ಅಂತ. ನಂಬರ್ ಕೂಡ ನನಗೆ ಏನೋ ನೆನಪಿದೆ, ಅದು 38671994. ಈಗ ಬದಲಾಗಿದೆ ಅಂತ ಹೇಳಿದ್ರು ಅವ್ರನ್ನೇ. ಹಾಗಾಗಿ
ಒಂದಿನ ಕಲ್ಯಾಣ್ಜಿ ಅವರೇ ಖುದ್ದಾಗಿ ಫೋನ್ ಎತ್ತಿದ್ರು. ಆಗ ಅವರು ಮತ್ತೆ ನಾನು ಹೇಳ್ದೆ ಏನಂದ್ರೆ, ಸರ್ ಹೀಗೆ ನಾನು ಬೆಂಗಾಲಿಂದ ಬಂದಿದ್ದೀನಿ, ನನಗೆ ಸಿಗ್ತೀರಾ ಅಂತ. ಇಲ್ಲ, ನಮ್ದು ಫಾರಿನ್ ಟೂರ್ ಆಗ್ತಿದೆ, ಆಗೋದಿದೆ, ತುಂಬಾ ಬಿಸಿ ಇದ್ದೀವಿ, ನೀವು 6-7 ತಿಂಗಳ ನಂತರ ಬನ್ನಿ ಅಂತ ಅಂದ್ರು. ಆಗ ಹೇಳಿದೆ ನಾನು, ಸರ್ ನೀವು ಫೋನಲ್ಲಿ ಹೇಗೆ ಅರ್ಥ ಮಾಡ್ಕೋತೀರಾ ಏನಂದ್ರೆ ಐ ಆಮ್ ನಾಟ್ ಗುಡ್ ಅಂತ. ನನ್ನ ಧ್ವನಿನ ಒಂದ್ಸಲ ಕೇಳಿ, ನೀವು ಒಂದ್ ವೇಳೆ ಕೆಟ್ಟದಾಗಿದ್ರೆ ನಾನು ಇನ್ನೊಂದ್ಸಲ ನಿಮ್ಮ ಹತ್ರ ಬರೋದಿಲ್ಲ ಅಂತ. ಐ ಡೋಂಟ್ ನೋ ವೈ ಹಿ ಫೆಲ್ಟ್, ಅವ್ರಿಗೆ ಕಾನ್ಫಿಡೆನ್ಸ್ ತುಂಬಾ ಇಷ್ಟ ಆಯ್ತು ಅನ್ಸುತ್ತೆ. ಹಾಗಾಗಿ ಹೇಳಿದ್ರು ತಕ್ಷಣ ಬಂದ್ಬಿಡು ಅಂತ. ಈಗಂತೂ ಹೇಳ್ಬಿಟ್ರು, ನೀವ್ ಎಲ್ಲಿದ್ದೀರಾ, ಪೆಡಲ್ ರೋಡ್ ಹೇಗೆ ತಲುಪೋದು. ಹಾಗಾಗಿ ಇದು ಫಸ್ಟ್ ಇತ್ತು. ಮೊದಲನೇ ದಿನ ಹೋದ್ನಲ್ಲ ಅಲ್ಲಿಗೆ, ಅವ್ರು ನನ್ನ ಧ್ವನಿ ಕೇಳಿಸ್ಕೊಂಡ್ರು. ಹೋಮ್ ವರ್ಕ್ ಮಾಡ್ಕೊಂಡು ಹೋಗ್ತಿದ್ದೆ. ಹಾಗಾಗಿ ಯಾವ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗ್ತಿದ್ನ, ಅವ್ರದೇ ಫಿಲ್ಮ್ ನ ಹಾಡ್ ಹಾಡ್ತಿದ್ದೆ. ಹಾಗಾಗಿ ಅವ್ರಿಗೆ ಮೇರೆ ಜೀವನ್ ಕೋರ ಕಾಗಜ್ ಕೇಳಿಸ್ದೆ. ಅವ್ರಿಗೆ ಇಷ್ಟ ಆಯ್ತು. ಅವ್ರು ನನಗೆ ಇರೋದಕ್ಕೆ ಹೇಳಿದ್ರು, ಸ್ವಲ್ಪ ಹೊತ್ತಿರು, ನನ್ನ ಜೊತೆ ಡಿನ್ನರ್ ಮಾಡು ಅಂತ. ಆಗ ಅವ್ರು ಹೇಳಿದ್ರು, ಚಿಂತೆ ಮಾಡ್ಬೇಡ, ನಿನ್ನ ಅಪ್ಪ ಅಮ್ಮನ ಕರ್ಸು, ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಏನಂದ್ರೆ, ಬ್ಯಾಂಕ್ನಲ್ಲಿ ಕೆಲಸಕ್ಕೋಸ್ಕರ ಇಷ್ಟೊಂದು ಕಷ್ಟ ಕೊಡ್ಬೇಡಿ ಮಗನ್ಗೆ, ಅವನನ್ನ ಬಾಂಬೆಲಿ ಇರೋಕೆ ಬಿಡಿ, ಏನಾದ್ರೂ ಒಂದು ಆಗುತ್ತೆ ಅಂತ. ದೆನ್ ಇಮಿಡಿಯೇಟ್ಲಿ ಅವರು ನನಗೆ ಬಚ್ಚನ್ ಸಾಬ್ ಅವರ ವರ್ಲ್ಡ್ ಟೂರ್ ನಡೀತಾ ಇತ್ತು, ಆಗೋದ್ರಲ್ಲಿತ್ತು. ಅದ್ರಲ್ಲಿ ಅವ್ರು ನನಗೆ ರೆಕಮೆಂಡ್ ಮಾಡಿದ್ರು. ಅಂಡ್ ದೇ ಟುಕ್ ಮೀ, ಅಂದ್ರೆ ಮೊದಲನೇ ಬಾರಿ ಪಾಸ್ಪೋರ್ಟ್ ನಲ್ಲಿ ಸ್ಟಾಂಪ್ ಬಿತ್ತು. ಐ ವಾಸ್ ವಿತ್ ಬಚ್ಚನ್ ಸಾಬ್ ಇನ್ ಹಿಸ್ ವರ್ಲ್ಡ್ ಟೂರ್ ಇನ್ 1993. ಸೊ ದಟ್ ವಾಸ್ ಮೈ ಫಸ್ಟ್ ಬ್ರೇಕ್. ಮತ್ತವರ ಏನೋ ಶೋ ಇತ್ತು ಬಚ್ಚನ್ ಸಾಬ್ ಅವರದ್ದು, ಅದ್ ನೋಡಿ ಅಂತ ಸರ್ಪ್ರೈಸ್ ಆಗುತ್ತೆ ಅಂದ್ರೆ, ಅದು ಏನು ವೆಂಬ್ಲಿ ಅರೆನಾದಲ್ಲಿ ಸ್ಟೇಡಿಯಂನಲ್ಲಿ ಏನು ಶೋ ಆಗುತ್ತೋ, ಇಟ್ ಗಾಟ್ ರಿಲೀಸ್ಡ್ ಆಸ್ ಅ ಫಿಲ್ಮ್, ಜುಮ್ಮಾ ಚುಮ್ಮಾ ಇನ್ ಲಂಡನ್. ನಿಮಗೆ ನೆನಪಿರ್ಬೋದು. ನಾವು 93ನಲ್ಲಿ ಆ ಟೂರ್ ಮಾಡಿದ್ವಿ. 1992 ಅಲ್ಲಿ ಅರೌಂಡ್ ಆಗಸ್ಟ್ನಲ್ಲಿ ನನ್ನ ಬ್ಯಾಂಕ್ನ ಹತ್ರ ಪ್ಯಾರಡೈಸ್ ಸಿನಿಮಾ ಹಾಲ್ನಲ್ಲಿ, ಎಸ್ಪ್ಲೆನಾಡ್ನಲ್ಲಿ ನಾನು ಪಿಕ್ಚರ್ನ ನೋಡಿದೆ, ಆ ಶೋ. ಮತ್ತು ನನಗನ್ನಿಸ್ತು, ಇಷ್ಟೊಂದು ದೊಡ್ಡ ಓವರ್ ಲಾರ್ಜರ್ ದನ್ ಲೈಫ್ ಹೇಗೆ ಈ ತರ ಶೋ ಆಗ್ಬೋದು ಅಂತ. ಲಿಟ್ಲ್ ಡಿಡ್ ಐ ನೋ ಏನಂದ್ರೆ, ಇನ್ 6 months ಲೈಫ್ ವಿಲ್ ಗಿವ್ ಮಿ ಅ ಸರ್ಪ್ರೈಸ್ ಅಂಡ್ ಐ ಆಮ್ ಗೋಯಿಂಗ್ ಟು ಬಿ ಇನ್ ದಟ್ ಶೋ. ಸೊ ರಿಸ್ಕ್ ತಗೋತಾ ಇರಿ. Sometimes you get a beating, sometimes you get a good sense of success. ಆದ್ರೆ ನಿಮ್ಗೆ ಇಷ್ಟೊಂದು ಸಕ್ಸಸ್ ಸಿಕ್ತು. ಈಗಷ್ಟೇ ನಾವು ನಿಮ್ಮ ಹಾಡುಗಳ ಕೆಲವು ಭಾಗಗಳನ್ನ ನೋಡಿದ್ವಿ. ಇಷ್ಟೊಂದು ಒಂದರ ಹಿಂದೆ ಒಂದು ಸೂಪರ್ ಹಿಟ್ ಹಾಡುಗಳು. ಮತ್ತೆ ನೀವು ಎಷ್ಟು ಹಠಮಾರಿ ಅಂತಂದ್ರೆ, ಹಾಡನ್ನ ಬಿಟ್ಟು ಯೋಚನೆ ಮಾಡಿದ್ರೆ ಆಕ್ಟರ್ ಆಗ್ತೀನಿ ಅಂತ. ಒಂದ್ ವೇಳೆ ನಿಮ್ಮಲ್ಲಿ ಸ್ವಲ್ಪ ಕೂಡ ನಿಮ್ಮೊಳಗೆ ಹುಚ್ಚತನ ಇರಲಿಲ್ಲ ಅಂದ್ರೆ, ಆಗ ಹುಡುಗಿರು ಕೂಡ ನಿಮ್ಮನ್ನ ಪ್ರೀತಿಸೋದಕ್ಕೆ ಹೆದರ್ತಾರೆ ಸ್ವಲ್ಪ. ಹಾಗಾಗಿ ಶಾರುಖ್ ಖಾನ್ ಅವರ ಮೊದಲೇ ಫಿಲ್ಮ್ ಏನಿತ್ತು, ಅದರ ಹೆಸರು ದಿವಾನ. ಹಾಗಾಗಿ ಸ್ವಲ್ಪ ಹುಚ್ಚತನ ಇರಬೇಕು. ತರುಣ್ ಮಜುಂದಾರ್ ಅವರ ಫಿಲ್ಮ್ ಆಗ್ತಿತ್ತು. ಅವ್ರು ನನಗೆ ಎಲ್ಲೋ ಸಿಕ್ಕರು. ಮತ್ತು ನಾನು ಎಲ್ಲೋ ಸಿಕ್ಕರು ಅಂದರೆ, ಅವರ ಪಿಕ್ಚರ್ನ ಹಾಡು ಹಾಡೋದಕ್ಕೆ ಹೋಗಿದ್ದೆ ನಾನು, ಪ್ಲೇಬ್ಯಾಕ್ ಮಾಡೋದಕ್ಕಾಗಿ. ಅಂಡ್ ಐ ಥಿಂಕ್ ಸಮ್ಟೈಮ್ಸ್ ಏನೋ ಒಂದಿರುತ್ತೆ, ಪ್ರಿಮೋನೇಷನ್ ಇರುತ್ತೆ, ಏನೋ ಲೈಫ್ನಲ್ಲಿ ಆಗುತ್ತೆ ನಿಮ್ಮ ಜೊತೆ. ನಿಮ್ಮೊಳಗೆ ಯಾವುದೋ ಹುಳ ಇದೆ. ಇಲ್ಲ ನೋಡಿ, ನನ್ನೊಳಗೆ ಏನು ಹುಳ ಇದೆಯೋ ಅದರ ಜವಾಬ್ದಾರಿ ಅಥವಾ ಶ್ರೇಯಸ್ಸನ್ನ ನನಗಂತೂ ಕೊಡಬೇಡಿ ನೀವು. ನಾನು ಬಾಲ್ಯದಿಂದ ತುಂಬ ಒಳ್ಳೆ ಕಂಪ್ನಿ ಅಂದರೆ ಏನು ಹೇಳ್ತಾರೆ, ನಮ್ಮದು ಪೆಸ್ಟಿಸೈಡ್ ಯೂಸ್ ಮಾಡಿದ್ದೀನಿ. ಒಂದ್ ವೇಳೆ ಅದು ನನ್ನ ಹುಳನ ಸಾಯಿಸ್ಲಿಲ್ಲ ಅಂದರೆ ಅದು ಅದರ ತಪ್ಪು. ಹಾಗಾಗಿ ಸ್ವಲ್ಪ ಪಿಕ್ಚರ್ಸ್ ಇದೆ. ಆದರೆ ಐ ಫೀಲ್ ದಟ್ ತರುಣ್ ಮುಜುಮ್ದಾರ್ಗೋಸ್ಕರ ಯಾವಾಗ ಹಾಡು ಹೇಳೋದಕ್ಕೆ ಹೋಗಿದ್ನೋ, ಅವರು ತುಂಬಾ ಅತ್ಯುತ್ತಮವಾದ ಎಲ್ಲ ಬ್ಲಾಕ್ ಅಂಡ್ ವೈಟ್ ಸುಂದರವಾದ ಫಿಲ್ಮ್ಗಳನ್ನ ಮಾಡಿದ್ದಾರೆ. ಈ ತಾಪಸ್ ಪಾಲ್ಜಿ ಅವರು ಇವಾಗ TMC MP ಇದ್ದಾರಲ್ಲ, ಅವ್ರ ಜೊತೆ ಎಷ್ಟೊಂದು ದೊಡ್ಡ ಸೂಪರ್ ಹಿಟ್ ಸಿನಿಮಾಗಳನ್ನ ಮಾಡಿದ್ದಾರೆ. ಉತ್ತಮ್ ಕುಮಾರ್ ಜೊತೆ ಮಾಡಿದ್ದಾರೆ. ಹಾಗಾಗಿ ನಾನು ಯಾವಾಗ ಹಾಡು ಹಾಡಕ್ ಹೋಗಿದ್ನೋ, ಆಗ ಬಿಳಿ ಕುರ್ತಾ ಪೈಜಾಮ ಹಾಕೊಂಡು ಹೋಗಿದ್ದೆ. ಡ್ಯಾಡಿ ಹೇಳಿದ ಚೆನ್ನಾಗಿ ಇಸ್ತ್ರಿ ಮಾಡಿ, ಕೋಲ್ಕತ್ತಾದಲ್ಲಿ ಚೆನ್ನಾಗಿ ಇಸ್ತ್ರಿ ಮಾಡಿ ಅಂತ. ನೆವರ್ನೋ ಎಲ್ಲಾದ್ರೂ ನನಗೆ ಪಿಕ್ಚರ್ ನಲ್ಲಿ ಅವಕಾಶ ಕೊಟ್ಬಿಡ್ಬೋದು. ಬಿಕಾಸ್ ರವೀಂದ್ರನಾಥ್ ಟಾಗೋರ್ ಜೊತೆಗೆ ಸಾಕಷ್ಟು ಅದು. ಮತ್ತೆ ನೋಡಿ, ಇದು ವಿಚಿತ್ರವಾದ ವಿಷಯ ಏನಂದ್ರೆ, ಯಾವಾಗ ಹಾಡು ಮುಗೀತು, ಅವರು ಬಂದ್ರು ನನ್ನ ಹತ್ರಕ್ಕೆ, ಸಣ್ಣದಾಗಿ ಒಂದು ಮಾತುಕತೆ ಆಯ್ತು. ಆಗ ಒಂದು ಅವಕಾಶ ಬಂತು ನನ್ನ ಮುಂದೆ, ಏನಂದ್ರೆ ನಾನು ಆಕ್ಟಿಂಗ್ ಮಾಡ್ಲಿ ಅಂತ. ಮತ್ತೆ ಮಾಡ್ಬಿಟ್ಟೆ ಋತುಪರ್ಣ ಸೇನ್ಗುಪ್ತ ಜೊತೆಗೆ ಆಸ್ ಅ ಲೀಡ್ ಆಕ್ಟರ್. ಪಿಕ್ಚರ್ ಹಿಟ್ ಕೂಡ ಆಗೋಗ್ಬಿಡ್ತು. ಇವಾಗ ಎವ್ರಿ ಡಾಗ್ ಹ್ಯಾಸ್ ಇಸ್ ಡೇ ಅಂತ ಹೇಳ್ತಾರೆ. ಆದ್ರೆ ನೀವು ಯಾವತ್ತಾದ್ರೂ ಡಾಗ್ನ ಉಲ್ಟಾ ಮಾಡ್ಬಿಟ್ರೆ, ಆಗ ಡಿವೋಜಿ ಡಾಗ್ ಜಿಒಡಿ ಗಾಡ್ ಆಗೋಗ್ಬಿಡುತ್ತೆ. ಹಾಗಾಗಿ ಐ ಆಲ್ವೇಸ್ ಟೇಕ್ ರಿಸ್ಕ್. ಸಮ್ಟೈಮ್ಸ್ ಇಟ್ ಪೇಸ್ ಆಫ್ ಅಂಡ್ ಸಮ್ಟೈಮ್ಸ್ ಇಟ್ ಡಸಂಟ್. ಆಕ್ಟರ್ ಕೂಡ ಆದ್ರಿ, ಸಿಂಗರ್ ಕೂಡ ಆದ್ರಿ, ಸ್ಟೇಜ್ ಪರ್ಫಾರ್ಮರ್ ಕೂಡ ಆದ್ರಿ. ಆದ್ರೆ ಅದಾದ್ಮೇಲೆ ಹಾಡೋದನ್ನ ಬಿಟ್ಟುಬಿಟ್ರಿ. ಇಲ್ಲ, ಹಾಡೋದನ್ನ ಬಿಟ್ಟಿಲ್ಲ. ಸರಿ, ಹಾಡ್ಸೋರ್ ನಿಮ್ಮನ್ನ ಬಿಟ್ಬಿಟ್ರ? ಇಲ್ಲ ಇಲ್ಲ, ಏನಾಯ್ತಂದ್ರೆ, ಹೊಸ ಬಾದ್ಶಾಗಳು ಬಂದ್ರು. ಜನರಿಗೆ ಹಾಡುಗಳಲ್ಲಿ ಬೇರೆ ಬೇರೆ ರೀತಿಯ ಹನಿ ಇಷ್ಟ ಆಗೋಕ್ ಶುರುವಾಯ್ತು. ಹಾಗಾಗಿ ಅದರಲ್ಲಿ ಫನ್ ಇಂಟರ್ನೆಟ್, ಯು ಆರ್ ರೈಟ್. ಹಾಗಾಗಿ ಇವಾಗ ಏನಂದ್ರೆ, ನಾನು ಆ ವ್ಯಕ್ತಿಗಳಲ್ಲಿ ಒಬ್ಬನಲ್ಲ. ಏನಂದ್ರೆ, ಯಾರು ಹೇಳ್ತಾರಲ್ಲ ಇತ್ತೀಚಿನ ಹಾಡುಗಳಲ್ಲಿ ಏನಿದೆಯೋ ಮೆಲೋಡಿ ಇಲ್ಲ ಅಂತ, ನಾನು ಅನ್ಕೋತೀನಿ ಏನಂದ್ರೆ, ತುಂಬಾ ಸುಂದರವಾದ ಹಾಡುಗಳು ಆಗ್ತಿವೆ, ತುಂಬಾ ಚೆನ್ನಾಗಿ ಆಗ್ತಿವೆ. ಹಾಡು ಯಾವಾಗ ಬರ್ಬೇಕೋ ಅದು ಬರುತ್ತೆ ನನ್ನ ಹತ್ರ. ಹೇಗೆ ಒಂದು ಮೊಬೈಲ್ ಫೋನ್ಗೆ ಚಾರ್ಜರ್ ಇರುತ್ತಲ್ವಾ, ಹಾಗೆ ಒಂದ್ ವೇಳೆ ನೀವು ಚಾರ್ಜರ್ನಿಂದ ಮೊಬೈಲನ್ನ ಸರಿಯಾದ ಟೈಮ್ ತನಕ ಚಾರ್ಜ್ ಮಾಡಲಿಲ್ಲ ಅಂದ್ರೆ ಅದರ ಲೈಟ್ ಆಫ್ ಆಗೋಗುತ್ತೆ, ಮೊಬೈಲ್ ಬಂದ್ ಆಗೋಗುತ್ತೆ. ಒಂದ್ ವೇಳೆ ಬಾಬುಲ್ ಸುಪ್ರಿಯೋ ತನ್ನನ್ನು ತಾನು ಮ್ಯೂಸಿಕ್ನಿಂದ ಚಾರ್ಜ್ ಮಾಡ್ಕೊಂಡಿಲ್ಲ ಅಂದ್ರೆ, ಆಗ ನನ್ನ ಮೆದುಳಿನ ಬಲ್ಬ್ ಏನಿದೆಯೋ ಅದು ಬಂದಾಗೋಗುತ್ತೆ. ಹಾಗಾಗಿ ಐ ಡೂ ಮೈ ಮ್ಯೂಸಿಕ್. ಒಮ್ಮೊಮ್ಮೆ ಹಾಡುಗಳನ್ನ ಹಾಡ್ತೀನಿ ಕೂಡ. ಯಾವಾಗ ಬರ್ತವೋ ನಿಮಗೆ, ಪೀಪಲ್ ಆರ್ ಗೋಯಿಂಗ್ ಟು ಹಿಯರ್ ಇಟ್. ಬಟ್ ಮ್ಯೂಸಿಕ್ನಲ್ಲಿ ಯಾವುದೇ ಸಿಂಗರ್ ಈ ಸಮಯದಲ್ಲಿ ಇಲ್ಲದ ಕೆಲವು ವ್ಯಕ್ತಿಗಳು, ಸ್ವಲ್ಪ ಅರ್ಜಿತ್ ಸಿಂಗ್ ತರ ವ್ಯಕ್ತಿಗಳು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ತುಂಬಾ ಜಾಸ್ತಿ ಬ್ಯುಸಿ ಇಲ್ಲ. ಹಾಗಾಗಿ
ಐ ಥಿಂಕ್ ದಟ್ ಐ ಕ್ಯಾನ್ ಗಿವ್ ಮೈ ಟೈಮ್ ಟು ಪೊಲಿಟಿಕ್ಸ್ ಅಂಡ್ ಆಲ್ಸೋ ಏನೋ ಆದ್ರೆ- ಮ್ಯೂಸಿಕ್ ಆಗುತ್ತೋ ಅದಕ್ಕೂ ಕೂಡ ಕೊಡ್ತೀನಿ. ಈ ಮಾತು ನಿಜನಾ? ಇತ್ತೀಚೆಗೆ ಹಾಡುಗಳನ್ನ ಸಿಂಗರ್ ಕಡಿಮೆ ಮಾಡಿದ್ದಾರೆ ಮತ್ತೆ ಕಂಪ್ಯೂಟರ್ ಜಾಸ್ತಿ ಮಾಡುತ್ತೆ ಅಂತ. ಖಂಡಿತ ಸರಿ ಇದೆ, ಮತ್ತೆ ಅದರಲ್ಲಿ ಯಾವುದೇ ತಪ್ಪಿಲ್ಲ. ಯಾರು ಕೆಟ್ಟದ್ದು ಹೇಳ್ತಾರೋ ಹೇಳ್ತಾರೆ. ಒಂದು ಟೈಮ್ನಲ್ಲಿ ಸ್ವರ ಏನಿದೆಯೋ ಅದು ಈಶ್ವರ ಆಗಿರ್ತಿತ್ತು. ಇವಾಗ ನೀವು ಕಂಪ್ಯೂಟರ್ನ ಮೂಲಕ ಸ್ವರ ಟಚ್ ಮಾಡಬಹುದು. ಸಾ ಹೇಳಬೇಕಿದೆ ಅಂದ್ರೆ ನೀವು ಯಾವುದೇ ಸ್ವರ ಹೇಳಿ, ನೀವು ಎಂಟರ್ ಒತ್ತಿ 440 ಹರ್ಟ್ಸ್ ಇಸ್ ಅದು ತಕ್ಷಣ ಸಾ ಆಗೋಗುತ್ತೆ. ಮತ್ತೆ ಮೆಲೋಡಿಯನ್, ಆಟೋಟ್ಯೂನ್ ಯಾವ ಥರ ಇವೆ ಅಂದರೆ ಯು ಕ್ಯಾನ್ ಲಿಟ್ರಲಿ ಡ್ರಾ ಅ ಸಾಂಗ್. ಇವಾಗ ನೋಡಿ, ನಾವಿದ್ರ ಬಗ್ಗೆ ತಪ್ಪಾಗಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಆ ಹಾರೋದೇನಿದೆಯೋ ಅದು ಪಕ್ಷಿಗಳ ಕೆಲಸ ಆಗಿತ್ತು. ಹಾಗಾಗಿ ಮನುಷ್ಯ ಯಾವಾಗ ಪಕ್ಷಿಗಳು ಹಾರೋದನ್ನ ನೋಡಿದ್ನೋ ಆಗ ಅವನ ತಲೆಯಲ್ಲಿ ಒಂದು ಯೋಚನೆ ಬಂತು, ನಾವು ಹಾರೋಣ ಅಂತ. ಆಗ ಪ್ಲೇನ್ ಅವರು ಏರೋಪ್ಲೇನ್ ಮಾಡಿದ್ರು. ಇವಾಗ ಹಾಡೋ ಈಚೆ ಏನಿದೆಯೋ ಅದು ಪ್ರತಿ ವ್ಯಕ್ತಿಯಲ್ಲೂ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯ ಅನ್ಕೋತಾನೆ ಏನಂದ್ರೆ ನಾನು ಕನಿಷ್ಠ ಪಕ್ಷ ಟಾಯ್ಲೆಟ್ನಲ್ಲಾದ್ರೂ ಹಾಡ್ತೀನಿ ಅಂತ. ಅಲ್ಲಿ ರಿವರ್ ಬೇರೆ ಥರದಲ್ಲೇ ಇರುತ್ತೆ. ಹಾಗಾಗಿ ಒಂದ್ ವೇಳೆ ಜನರು ಈ ತರ ಯೋಚನೆ ಮಾಡ್ತಾರೆ ಅಂದ್ರೆ ನಾವು ಹಾಡಬೇಕು ಅಂತ, ಆಗ ಯಾಕೆ ಈ ತರದ ಸಾಫ್ಟ್ವೇರ್ಸ್ ಆಗ್ಬಾರ್ದು? ಅದರಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಹಾಡೋ ಖುಷಿ ಸಿಗಬಾರ್ದು. ಮತ್ತೆ ಒಂದ್ ವೇಳೆ ಆ ಹಾಡನ್ನ ಜನರು ಇಷ್ಟಪಡ್ತಾರೆ ಅಂದ್ರೆ, ಡೆಮೋಕ್ರೆಟಿಕ್ ಕಂಟ್ರಿ ಇದು, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಹಾಗಾಗಿ ಐ ಆಮ್ ನಾಟ್ ಏನ್ ಹೇಳ್ತಾರೆ ಪೆಸಿಮೆಟಿಕ್ ಅಪ್ರೋಚ್ನ ನಾನು ತಗೊಳ್ಳೋದಿಲ್ಲ. ಐ ಥಿಂಕ್ ಏನಂದ್ರೆ ಒಂದ್ ವೇಳೆ ಸಂಗೀತ ನನಗೆ ಸ್ವಲ್ಪ ಸಮಯ ಕೊಟ್ಟಿದೆ ಅಂದ್ರೆ, ಯಾವಾಗ ಕೆಲಸ ಅಷ್ಟೊಂದು ಇಲ್ಲದೆ ಇರುವಾಗ, ಆಗ ಕೆಟ್ಟದಂತೂ ಆಗಲ್ಲ ಅಲ್ವಾ? ಒಳ್ಳೆ ಜಾಗದಲ್ಲೇ ನಾನು ಬಂದು ಲ್ಯಾಂಡ್ ಆಗಿದ್ದೀನಿ. ಆದ್ರೆ ನೀವೀಗ ಪಾರ್ಲಿಮೆಂಟಿಗೆ ಬಂದಿದ್ದೀರಾ, ಮಿನಿಸ್ಟರ್ ಆಗಿದ್ದೀರಾ. ಹಾಗಾಗಿ ಯಾರು ನಿಮ್ಮ ಪಾರ್ಟಿ ಬೇರೆ ಎಂಪಿಸ್ ಇದ್ದಾರೋ ಅವ್ರಿಗೆ ಹಾಡೋದನ್ನ ಕಲಿಸ್ತಿದ್ದೀರಾ. ಹೇಮಾಜಿ ಯಾವತ್ತೂ ಹಾಡಿರ್ಲಿಲ್ಲ, ಆಕ್ಟಿಂಗ್ ಮಾಡಿದ್ರು. ಹೇಮಾ ಮಾಲಿನಿ ಅವ್ರಿಗೆ ನೀವು ಹಾಡೋದನ್ನ ಕಲಿಸ್ಬಿಟ್ರಿ. ಈಗ ನೋಡಿ, ನಾನು ಮೊದಲೇ ನಿಮಗೆ ಹೇಳಿದ್ದೆ ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನ ಒಳಗೆ ಹಾಡೋ ಇಚ್ಛೆ ಇರುತ್ತೆ. ಎಲ್ಲೋ ಒಂದ್ ಕಡೆ ಅಡಗಿರುತ್ತೆ ಅದು. ಒಂದ್ ವೇಳೆ ನಿಮಗೆ ಅವಕಾಶ ಸಿಕ್ಕರೆ ಏನಂದ್ರೆ ನೀವು ಅತ್ತಿಗೆ ಅವ್ರಿಗೆ ಒಂದು ಒಳ್ಳೆ ಸುಂದರವಾದ ಹಾಡು ಹೇಳೋದಕ್ಕೆ ಏನಂದ್ರೆ, ಹೌದು, ಒಂದ್ ವೇಳೆ ನಿಮಗೆ ಹೇಳ್ಬೇಕು ಅನ್ಸಿದ್ರೆ ಕಬಿ ಕಬಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ, ನೀವು ದಿನ ಒಂದೇ ರೀತಿ ಅಡುಗೆ ಯಾಕೆ ಮಾಡ್ತೀರಾ, ಇವತ್ತು ಬೇರೆ ಏನಾದ್ರು ಮಾಡಿ ಅಂತ. ಹಾಗಾಗಿ ನೀವು ಒಂದ್ ವೇಳೆ ಸುಂದರವಾಗಿ ಹಾಡೋದಾದ್ರೆ ಅದು ಒಳ್ಳೆ ವಿಷಯನೇ. ಯಾವತ್ತಾದ್ರೂ ನನ್ಗೆ ಅವಶ್ಯಕತೆ ಬಿದ್ರೆ ನಿಮ್ಮನ್ನ ಪ್ಲೇಬ್ಯಾಕ್ ಯೂಸ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಮೇರೆ ಸಾಮ್ನೆ ವಾಲ ಕಿಟಕಿ ಮೇ ಏನಿದೆಯೋ ನೀವು ಸ್ವಲ್ಪ ಎದುರಿಗೆ ನೋಡಿ. ನಿಮ್ಮ ಅದಲ್ಲತ್ತಿದು, ಆದ್ರೂ ನಾನು ಹಾಡ್ತೀನಿ. ನೀವು ಕ್ಯಾಮ್ರಾ ಕಡೆ ನೋಡಿ. ಸರಿ, ಆಯ್ತು. ನಿಮ್ಮ ಮೇಲೆ ಆರೋಪ ಇದೆ ಏನಂದ್ರೆ ನೀವು ಈ ಸಮಯದಲ್ಲಿ ಕಾಗದ ಇಟ್ಕೊಂಡು ತುಂಬಾ ಚೆನ್ನಾಗಿ ಲಿಪ್ಸಿಂಗ್ ಮಾಡ್ತೀರಾ ಅಂತ. मेरे सामने वाली खिड़की में एक चांद का टुकड़ा रहता है. मेरे सामने वाली खिड़की में एक चांद का टुकड़ा रहता है. अफसोस ये है कि वो हमसे. ಈಗೊಂದು ಪ್ರಶ್ನೆ ಇದೆ ಪ್ಲೀಸ್. ನಿಮ್ಮ ಮೇಲೆ ಆರೋಪ ಇದೆ ಏನಂದ್ರೆ ಈ ಸಮಯದಲ್ಲಿ ಹಾಡುವಾಗ ನಿಮಗೆ ಅತ್ತಿಗೆ ಮುಖ ನೆನಪಾಗಬೇಕಿತ್ತು, ಆದ್ರೆ ಅದು ಆಗ್ಲಿಲ್ಲ. ನನಗಂತೂ ಒಂದೇ ಮುಖ ಯಾವಾಗ್ಲೂ ನೆನಪಾಗತ್ತೆ. ಏನೋ ನಿಮಗೆ ಗೊತ್ತಿದೆ ಅಲ್ವಾ? ಜನರಲ್ ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ನಿಮ್ ಹತ್ರ ಇದನ್ನ ಕೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ಯಾವ ರೀತಿ ನೀವು ಮ್ಯೂಸಿಕ್ ಇಂಡಸ್ಟ್ರಿಯ ಪರ್ಸನ್ ಆಗಿದ್ರೂ ಕೂಡ ಇದರಲ್ಲಿ ಎಂಟ್ರಿ ಆಗಿದ್ದೀರಾ ಪೊಲಿಟಿಕ್ಸ್ ಅಲ್ಲಿ. ಹಾಗಾಗಿ ನೀವು ಇಷ್ಟಪಡ್ತೀರಾ ಬೇರೆ ವ್ಯಕ್ತಿಗಳು ಕೂಡ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಇರೋರು ಪೊಲಿಟಿಕ್ಸಿಗೆ ಬರಬೇಕು ಅಂತ? ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಕೂಡ ಸಾಕಷ್ಟು ವ್ಯಕ್ತಿಗಳು ಪೊಲಿಟಿಕ್ಸ್ ಮಾಡ್ತಾರೆ. ಹಾಗಾಗಿ ಪೊಲಿಟಿಕ್ಸ್ ಮಾಡೋದಕ್ಕೋಸ್ಕರ ಮ್ಯೂಸಿಕ್ ಇಂಡಸ್ಟ್ರಿಯಿಂದ ಪೊಲಿಟಿಕ್ಸ್ಗೆ ಬರೋ ಅವಶ್ಯಕತೆ ಇಲ್ಲ. ನಾನು ಪ್ರಯತ್ನ ಮಾಡಿದೆ. ನಾನು ಅನ್ಕೋತೀನಿ ಏನಂದ್ರೆ ಹಾಡುಗಳಲ್ಲೂ ಕೂಡ ನಾನು ಐ ಕ್ರಿಯೇಟೆಡ್ ಟು ಪೀಪಲ್ಸ್ ರಿಕ್ವೆಸ್ಟ್ ಅಂಡ್ ಮೇಡ್ ದೆಮ್ ಹ್ಯಾಪಿ. ಶೋ ನಂತರ ಅವ್ರ ಮುಖದ ಮೇಲೆ ನಗು ಇರಬೇಕು. ಹಾಗೇನೆ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆಗಿರೋ ಕಾರಣ ಏನ್ ನಿಮ್ಮ ಹತ್ರ ರಿಕ್ವೆಸ್ಟ್ ಬರ್ತಿದ್ಯೋ, ನೀವು ಒಂದ್ ವೇಳೆ ಅದರದ್ದು 30-40% ಅನ್ನ ನೀವು ಪೂರ್ತಿ ಮಾಡಿದ್ರು ಕೂಡ ಆಗ ನಮ್ಮ ಪ್ರಪಂಚದಲ್ಲಿ ಜನ ತುಂಬಾ ಖುಷಿಯಾಗಿ ಹೋಗ್ತಾರೆ. ಹಾಗಾಗಿ ಈಗ ಇಲ್ಲಿ ಯಾರು ರಿಕ್ವೆಸ್ಟ್ ಮಾಡ್ತಾರೋ ಅವರನ್ನ ನೀವು ಖುಷಿ ಪಡಿಸಿ. ಸಾಕಷ್ಟು ಜನರು ರಿಕ್ವೆಸ್ಟ್ ಇದೆ. ಜಿ ಹೇಳಿ, ಏನಾದ್ರೂ ರಿಕ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಸರ್, ನಂಗೆ ಈ ಹಾಡ್ ಕೇಳ್ಬೇಕನ್ನಿಸ್ತಿದೆ, ಘಟ ಸಾವನ್ಕಿ ಘಟ. ನೀವು ನೋಡಿ ಎಷ್ಟೊಂದು ದೊಡ್ಡ ಸೂಪ್ ಇದು ಅಂತ. ಇದು ನೀವು ಪೂರ್ತಿ ದೇಶದಲ್ಲಿ ಏನಿದೆಯೋ ತುಂಬಾ ಕೆಟ್ಟ ರೀತಿ ಬರಗಾಲ ಬಂದಿದೆ ಅಲ್ವಾ? ನೀರು ಮಳೆ ಆಗ್ತಿಲ್ಲ, ನೀರು ಬರ್ತಿಲ್ಲ. ಜನರು ಪೂರ್ತಿ ದೇಶದಲ್ಲಿ ಏನಿದಾರಲ್ಲ ಇದೇ ಪ್ರಾರ್ಥನೆ ಮಾಡ್ತಿದ್ದಾರೆ, ಮಳೆ ಬಂದ್ಬಿಡ್ಲಿ ಅಂತ. ಈ ಸಮಯದಲ್ಲಿ ನಾನು ಒಂದ್ ವೇಳೆ ಹಠ ಸಾವನ್ಕಿ ಘಟ ಹಾಡ್ಬಿಟ್ರೆ ಆಗ ಪೊಲಿಟಿಕಲಿ ರಾಂಗ್ ಆಗೋದು. ಆದ್ರೆ ಯಾಕೆ ಹಾಡಬಾರ್ದು ಅಂದ್ರೆ ನೀವು ರಿಕ್ವೆಸ್ಟ್ ಮಾಡಿದೀರಾ. ನಾನು ಇದು ಸಲ್ಮಾನ್ ಖಾನ್ ಅವರ ಹಿಟ್ ಪಿಕ್ಚರ್ನ ಹಾಡು ಅಂತ ಹೇಳಿ ನಾನು ಹಾಡ್ಬಿಡ್ತೀನಿ. ಆಗ ನಾನು ಈಸಿಯಾಗಿ ತಪ್ಪಿಸ್ಕೋಬಹುದು. ನಂದೇನು ತಪ್ಪಿಲ್ಲ ಅಂತ. ಹಿಟ್ ಹಾಡು ಇದು ಸಲ್ಮಾನ್ ಭಾಯ್ದು, ನಾನು ಹಾಡ್ತೀನಿ. मेरे सपनों का वो राजा, मेरे दिल का वो राजकुमार, मैं तो उसकी दीवानी बनूंगी, उस पे आने लगा मुझको प्यार. अरे करता हूँ उसका मैं अब इंतजार, करता हूँ उसका मैं अब इंतजार, ये तो है तुझको पता. ये ನಿಮ್ ಫೇವ್ರೆಟ್ ಹಾಡು ಯಾವ್ದಿದೆಯೋ ಸರ್, ಒಂದ್ಸಲ ಅದನ್ನೇ ಕೇಳಿಸ್ಬಿಡಿ.
सितारों की महफिल में गूंजेगा तराना के होठों पे आया है दिल का फसाना सितारों की महफिल में गूंजेगा तराना के होठों पे आया है दिल का फसाना अरे दिल ने हे दिल को पुकारा हो लो मैं आया मिलने दोबारा मंजिल प्यार तुम्हारा मैं हूँ MP आप हो सहारा दिल वालों दिल मेरा सुनने को बेकरार है कहो ना प्यार है थैंक यू सो मच